JP, you may proceed. Thank you, Your Honor. Your Honor, ಇವರು ಸಿತಾರಾ ದೇವಿಯವರು. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ವಿಕ್ರಮ್ ಭೂಪತಿಯವರ ತಾಯಿ, ಅಂದ್ರೆ MLA ಶಕ್ತಿ ಪ್ರಸಾದ್ ಭೂಪತಿಯವರ ಹೆಂಡತಿ. ಅವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು Your Honor? ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ದಿನಕ್ಕೊಬ್ಬರ ಮೇಲೆ ಅನುಮಾನ ಬರುತ್ತೆ. ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ, ಇಲ್ಲಿ ತಂದು ನಿಲ್ಲಿಸ್ತಾರೆ. ಸಮಾಜದಲ್ಲಿ ಅವ್ರು ಎಂಥ ಸ್ಥಾನದಲ್ಲಿದ್ದಾರೆ, ಅವ್ರು ಎಂಥ ಗಣ್ಯ ವ್ಯಕ್ತಿಗಳು, ಹೀಗೆ ಅವ್ರ ಮೇಲೆ ಆರೋಪ ಮಾಡೋದ್ರಿಂದ ಅವರ ಮಾನಹಾನಿ ಆಗುತ್ತೆ ಅಂತಾನು ಯೋಚನೆ ಮಾಡಲ್ಲ ಇವರನ್ನ. ವಿಪರ್ಯಾಸ ಏನು ಅಂದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋರೇ ಹೀಗೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇವರ. ಹಿಂದಿನ ಹಿಯರಿಂಗ್ ಅಲ್ಲಿ ವಿಕ್ರಮ್ ಭೂಪತಿ ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ವಿಕ್ರಮ್ ಭೂಪತಿ ಕೊಲೆ ಮಾಡಿಲ್ಲ, ಅವ್ರ ತಾಯಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಈ ಕೋರ್ಟು ಕಾನೂನು ಅಂದ್ರೆ ಒಂದು ಆಟ ಆಗ್ಬಿಟ್ಟಿದೆ ಇವರ. Objection, Your Honor. ಸಾಕ್ಷಿ ಇರೋದ್ರಿಂದಾನೆ ಅಪ್ಲಿಕೇಶನ್ ಹಾಕಿರೋದು. ಮೊದಲವ್ರಿಗೆ ಮಾತಾಡಕ್ ಬಿಡಮ್ಮ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಿರೋದು ಅಷ್ಟೇ. ಇದು ಒಂದು ಬೋಗಸ್ ಕೇಸ್. ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಶಕ್ತಿ ಪ್ರಸಾದ್ ಭೂಪತಿ ಅವರ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ಈ ತರ ಸುಳ್ಳು ಆರೋಪ ಮಾಡಿ ಇವ್ರಿಗೆಲ್ಲ ಹಿಂಸೆ ಕೊಡ್ತಿದ್ದಾರೆ. ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಕೊಡ್ತಾ ಇದ್ದೀನಿ. ಹಾಗೆ ಈ ಪೆನ್ ಡ್ರೈವ್ ಅಲ್ಲಿರೋ ವಿಡಿಯೋನ ನೀವು ನೋಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಇವರ. ಮೊನ್ನೆ ಭಾರ್ಗವಿ ಇವ್ರು ತೋರಿಸಿದ CCTV ಫುಟೇಜ್ ಅಲ್ವಾ ಇದು? ಹೌದು ಯುವರ್ ಆನರ್, ಅದೇ ಫುಟೇಜ್. ಅವತ್ತು ನಾವು ಸಂಧ್ಯಾಳ ಹಿಂದೆ ವಿಕ್ಕಿ ಹೋಗಿದ್ದನ್ನ ಗಮನಿಸಿದ್ವಿ. ಆದ್ರೆ ಇವತ್ತು ವಿಕ್ಕಿ ನಡಿಗೆ ಬಗ್ಗೆ ನೀವು ಮುಖ್ಯವಾಗಿ ಗಮನ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊಂತೀವಿ. ನೀವು ವಿಡಿಯೋಲಿ ನೋಟಿಸ್ ಮಾಡ್ದಂಗೆ ಸಂಧ್ಯಾ ವೇಗವಾಗಿ ನಡ್ಕೊಂಡು ಹೋಗ್ತಿದ್ರೆ ವಿಕ್ಕಿ ಅವಳ ಹಿಂದೆ ತೂರಾಡ್ಕೊಂಡು ಹೋಗ್ತಿದ್ದಾನೆ. ಇದು ಯಾಕೆ ಅಂದ್ರೆ, ಅವತ್ತು ವಿಕ್ಕಿ ಕುಡಿದ ಮತ್ತಿನಲ್ಲಿ ಹೀಗೆ ತೂರಾಡ್ಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡಕ್ಕೆ ಸಾಧ್ಯನಾ ಇವರಾನ? ನನ್ ಕ್ಷಮೆ ಕೇಳಿದ್ರು ಮಾವಾಗ ನನ್ನ ಮೇಲೆ ಕೋಪನ ಇಳಿತಿಲ್ವಲ್ಲ ಮಾವ. ಅಳಿಮಯ, ಅದು ಹೆಂಗೋ ಇಳಿಯುತ್ತೆ. 24 ವರ್ಷ ಸಾಕಿ ಬೆಳೆಸಿರೋ ಮಗಳು, ಅವಳ ಎದುರಿಗೆ ನೀನು ಬಾಯಿಗೆ ಬಂದಂಗೆ ಬೈದ್ರೆ ಬೇಜಾರಾಗದೆ ಇರುತ್ತಾ? ಅದು ಅಲ್ಲದೆ ಬಾವಂಗೂ ಅವ್ರಿಗೂ ಹಳೆ ಲೆಕ್ಕಾಚಾರ ಬೇರೆ ಇತ್ತು. ಅವನಿಂದ ಅವ್ರಿಗೆ ತೊಂದರೆ ಆಗಿದೆ ಅಂತ ಬೇರೆ ಹೇಳ್ತಿದೀಯ. ನೀನು ನೋಡಿದ್ರೆ
ಬಾಯಿಗೆ ಬಂದಂಗೆ ಬೈದು ರೇಗಾಡಿದ್ರೆ ಅವ್ರಿಗೆ ಭಯ ಆಗದೆ ಇರುತ್ತಾ? ನೊಂದಿರೋ ಜೀವ ಕಣೋ, ಮಗಳ ಜೀವನದ ಬಗ್ಗೆ ಅವರಿಗೆ ಅನುಕಂಪ ಇರಲ್ವಾ? ಅದಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ಹಾಗಿದ್ರೆ ಇದನ್ನ ಸರಿಪಡಿಸಕ್ಕಾಗಲ್ವಾ? ಆಗುತ್ತೆ ರಾಜ್ಕುಮಾರ, ಖಂಡಿತ ಆಗುತ್ತೆ. ಈಗ ನೋಡು, 2 ದಿನದ ಹಿಂದೆ ಭಾರ್ಗವಿ ಬಗ್ಗೆ ನಿನಗೆ ತಪ್ಪು ಅಭಿಪ್ರಾಯ ಇತ್ತು, ಆದ್ರೆ ಈಗ ಅವಳು ಏನಂತ ಅರ್ಥ ಆಗಿದೆ ತಾನೆ? ಇವತ್ತು ಭಾರ್ಗವಿ ಕೋರ್ಟಲ್ಲಿ ಗೆಲ್ತಾಳೆ. ನೀನ್ ಅವಳಿಗೆ ಎಷ್ಟು ಸಹಾಯ ಮಾಡಿದ್ಯ ಅಂತ ನಿಮ್ಮ ಮಾವನ್ಗೆ ಅರ್ಥ ಆಗುತ್ತೆ. ಆಗ ಎಲ್ಲ ಸರಿ ಹೋಗ್ಬಿಡುತ್ತೆ. ಮೊದ್ಲಿನ ತರ ಜಿಂಗಿ ಚಕ್ಕ ನೀನ್ ಹೇಳ್ದಂಗಾದ್ರೆ ಅಷ್ಟೇ ಸಾಕು ಮಾವ, ಅದೇ ಸಂತೋಷ. ಅಳಿಮಯ್ಯ, ನನಗೊಂದು ಡೌಟು. ನಿಮ್ಮ ಅತ್ತಿಗೆ ನಿಜವಾಗ್ಲೂ ಒಳ್ಳೆವಳ? ಮಾವ ಯಾಕೆ ಕೇಳ್ತಿದ್ಯಾ? ಅಳಿಮಯ್ಯ, ಅವ್ರಿಬ್ರು ಅಕ್ಕ ತಂಗಿನೇ, ಆದ್ರೆ ಎರಡೂ ಮನೆಯವರು ಒಂದಾಗ್ಲಿ ಅನ್ನೋದು ಭಾರ್ಗವಿಗಿರೋ ಕಾಳಜಿ ಬೃಂದಾಗ ಯಾಕಿಲ್ಲ? ಯುವರ್ ಆನರ್, ಅವತ್ತು ನಡೆದದ್ದು ಇಷ್ಟೇ. ಎಂದಿನಂತೆ ಸಂಧ್ಯಾ ವಿಕ್ಕಿನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ಅವನಿಂದ ದುಡ್ಡು ಕೇಳಕ್ಕೆ ಬಂದ್ಲು. ಅವಳಷ್ಟೇ ಅಲ್ಲ, ಅವಳ ಜೊತೆ ಅವಳ ಟೀಮ್ ಮೆಂಬರ್ ಆ ಸ್ಫಟಿಕ ಅನ್ನೋ ಹುಡುಗಿನೂ ಕರ್ಕೊಂಡ್ ಬಂದಿದ್ಲು. ಇವಳ ಮಾನಸಿಕ ಒತ್ತಡನ ತಡ್ಕೊಳಕ್ಕಾಗದೆ ವಿಕ್ಕಿ ಆಕ್ರೋಶಗೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋದ. ಅದು ಆ CCTV ಫುಟೇಜ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸ್ವಲ್ಪ ದೂರ ಅವಳ ಹಿಂದೆನೆ ಹೋದ. ಆಮೇಲೆ ಸಂಧ್ಯಾ ಎಸ್ಕೇಪ್ ಆದ್ಲು. ಅಲ್ಲಿಂದ ನೇರವಾಗಿ ಮನೆಗೆ ಹೋದ. ಮತ್ತೆ ಹಿಯರಿಂಗ್ಗೆ ಅಂತ ಕೋರ್ಟ್ಗೆ ಬಂದ. ಯುವರ್ ಆನರ್, ಇನ್ನು ಸಿತಾರಾದೇವಿ ಅವ್ರ ಬಗ್ಗೆ, ಅವರ ಮೊಬೈಲ್ ಫೋನ್ ಸಿಗ್ನಲ್ ಕೂಡ ಮನೆ ಹತ್ರ ಇದ್ದ ಟವರಿನ ವ್ಯಾಪ್ತಿಯಲ್ಲೇ ಇತ್ತು ಅಂತ ನಿಮ್ಗಾಗ್ಲೇ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಯುವರ್ ಆನರ್, ಸಿತಾರಾದೇವಿ ಅವರು ಒಬ್ಬ ಮುಗ್ಧ ಗೃಹಿಣಿ. ಅಪೋನೆಂಟ್ ಲಾಯರ್ ಭಾರ್ಗವಿ ಒಂದು ಹೆಣ್ಣಾಗಿ ಅವರ ತಾಯಿ ವಯಸ್ಸಿನ ಒಬ್ಬ ಹೆಂಗಸಿನ ಮೇಲೆ ಹೀಗೆ ಆರೋಪ ಮಾಡೋದು ಖಂಡಿತ ಸರಿಯಲ್ಲ. ಇವರ ಅವರ ವೃತ್ತಿಗೆ ಅವ್ರು ಕೊಡ್ತಿರೋ ಗೌರವ ನೋಡಿ ತುಂಬಾನೇ ಬೇಜಾರಾಗ್ತಿದೆ ಇವರ. ಯುವರ್ ಆನರ್, ಈ ಸಿಟಿನಲ್ಲಿ ಏನೇ ಕ್ರೈಮ್ ನಡೆದ್ರು ಅದಕ್ಕೆ ಕಾರಣ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅನ್ನೋದು ಎಲ್ಲಿಯ ನ್ಯಾಯ ಇವರ? ಅಪೋನೆಂಟ್ ಲಾಯರ್ ಭಾರ್ಗವಿ ಅದೇ ಭಾವನೆಯಲ್ಲಿದ್ದಾರೆ. ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಅವರ ತಂದೆ ತಾಯಿ ಅವರ ಕುಟುಂಬದವ್ರಿಗೆಲ್ಲ ಹಿಂಸೆ ಕೊಡೋದು ಖಂಡಿತ ಸರಿಯಲ್ಲ ಇವರ. ಹಾಗಾಗಿ ಈ ಕೂಡಲೇ ವಿಕ್ರಮ್ ಭೂಪತಿ ಅವರನ್ನ, ಸಿತಾರಾದೇವಿ ಅವರನ್ನ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂತಿದ್ದೀನಿ. ಮತ್ತು ಕೋರ್ಟಿನ ಸಮಯ ವ್ಯರ್ಥ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡಿದ್ದ ಭಾರ್ಗವಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮನ್ನ ಕೇಳ್ಕೊಂತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಅದು ಅಲ್ಲದೆ ಭಾರ್ಗವಿ ಕಂಡ್ರೆ ವಿಚಿತ್ರವಾಗಿ ಆಡೋದು, ಬೈಯೋದನ್ನ ನಾನೇ ನೋಡಿದ್ದೀನಿ. ಭಾರ್ಗವಿ ಕಂಡ್ರೆ ಒಂದ್ ನಮೂನಿ ಮಾಡ್ತಾಳಪ್ಪ. ಚೇಚೆ, ನೀನ್ ತಪ್ಪು ತಿಳ್ಕೊಂಡಿದ್ಯಾ ಮಾವ. ಸ್ವಂತ ಅಕ್ಕ ತಂಗಿ ಅಂದ್ಮೇಲೆ ಕೋಪ ಮುನ್ಸು ಎಲ್ಲ ಇರತ್ತಲ್ವಾ?
ಅಷ್ಟಕ್ಕೂ ನಮ್ ಪ್ರೀತಿಗೆ ಸಹಾಯ ಮಾಡಿದ್ದೆ ನಮ್ಮ ಅಕ್ಕೆ ಮಾವ. ಓ, ನಿನಗೆ ಹೆಂಗಪ್ಪ ಅರ್ಥ ಮಾಡಿಸ್ಲಿ? ಅಲ್ಲ, ನಿಮ್ ಬಗ್ಗೆ ಅಷ್ಟೊಂದು ಕಾಳಜಿ ಇರೋದೇ ನಿಜ ಆಗಿದ್ರೆ ಈ ಕೇಸಲ್ಲಿ ಭಾರ್ಗವಿ ಪರ ಯಾಕೆ ನಿಲ್ತಿಲ್ಲ? ಅದ್ಗೆಗೆ ಭಾರ್ಗವಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಡ್ಯಾಡ್ ಮೇಲೆ ಅಷ್ಟೇ ಗೌರವ, ಭಯ ಎಲ್ಲ ಇದೆ. ಅದಕ್ಕೆ ಸುಮ್ಮನಿದಾರಷ್ಟೇ. ಹಾ, ಯಾಕೆ ನಿನಗೆ ನಿಮ್ಮ ಅಪ್ಪನ ಮೇಲೆ ಪ್ರೀತಿ, ಕಾಳಜಿ, ಗೌರವ ಇಲ್ವಾ? ಸುಮ್ಮನೆ ಕತೆ ಎಲ್ಲ ಹೊಡಿಬೇಡ ಅಳಿಮಯ್ಯ. ಅವಳು ನಿಜವಾಗ್ಲೂ ಕಾಳಜಿ ಇರೋದೇ ಆಗಿದ್ರೆ ಇವತ್ತು ಕೋರ್ಟಿಗೆ ಬರ್ಬೇಕಾಗಿತ್ತಲ್ಲ. ಅದು ಅಲ್ದೆ ಅಳಿಮಯ್ಯ, ಅವಳು ಮುಖ ನೋಡಿದ್ರೆ ಒಬ್ಬೊಬ್ರ ಹತ್ರ ಒಂದೊಂದು ರೀತಿ ಮಾತಾಡೋ ಊಸರು ಒಳ್ಳಿ ಅಂತ ಅನಿಸ್ತಿದೆ. ಮನೇಲಿ ಆಗ್ತಿರೋ ಗಲಾಟೆಗೂ, ಮುಖ್ಯವಾಗಿ ನಿನ್ನ ಮತ್ತು ಭಾರ್ಗವಿ ಮಧ್ಯೆ ಆಗ್ತಿರೋ ಮನಸ್ತಾಪಕ್ಕೆ ಮುಖ್ಯವಾಗಿ ಇವಳೆ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸುಮ್ನೆ ಇಲ್ದಿರೋ ಅಪವಾದ ಎಲ್ಲ ಹೊರಿಸ್ಬೇಡಮ್ಮ. ನಮ್ಮ ಅದ್ಗೆ ಅಂತೋರಲ್ಲ. ಓ, ಅತ್ತಿಗೆ ಅಪ್ಪ ಕುತ್ಕ ಇಲ್ಲಿ. ನೋಡು, ಈ ಶ್ರೀಮಂತನ ಮಾತನ್ನ ಸೂಕ್ಷ್ಮವಾಗಿ ಯೋಚನೆ ಮಾಡು. ಇಲ್ಲ ಅಂತಂದ್ರೆ ನಿನ್ನ ಸಂಸಾರನ ಹಾಳು ಮಾಡ್ಬಿಡ್ತಾರೆ. ಏನು ಸರ್, ಬೃಂದಾ ಮೇಡಮ್ ಇನ್ನೂ ಬರಲೇ ಇಲ್ವಲ್ಲ ಸರ್? ಕೋರ್ಟ್ಗೆ ಬಂದು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಬಡಾಯಿ ಕೊಚ್ಕೊಂಡು ಈಗ ನೋಡಿದ್ರೆ ಇನ್ನೂ ಬಂದಿಲ್ಲ. ಈ ಹೆಣ್ಮಕ್ಳನ್ನ ನಂಬಾರ್ದು. ಸರ್, ನನಗನ್ನಿಸ್ತಿದೆ ಅವ್ರ ಹತ್ರ ಸಾಕ್ಷಿ ಇದೆಯಾ ಅಥವಾ ಭಾರ್ಗವಿ ಜೊತೆ ಸೇರ್ಕೊಂಡು ನಿಮ್ಮನ್ನೇನಾದ್ರೂ ಯಾಮಾರಿಸೋ ಪ್ಲಾನಾ? ಇದೇ ನಮ್ಮ ಭಾರ್ಗವಿ. ಅವತ್ತು ವಿಕ್ಕಿನೇ ಕೊಲೆಗಾರ ಅಂತ ಅಷ್ಟೊಂದು ವಾದ ಮಾಡಿ ಸಾಕ್ಷಿಗಳನ್ನ ಕೊಟ್ಟೆ. ಇನ್ನೇನು ಫೈನಲ್ ಜಡ್ಜ್ಮೆಂಟ್ ಆಗೋ ಟೈಮ್ನಲ್ಲಿ ವಿಕ್ಕಿ ಕೊಲೆನೇ ಮಾಡಿಲ್ಲ, ಅವನ ತಾಯಿ ಕೊಲೆಗಾರ್ತಿ ಅಂತ ಹೊಸ ಕತೆ ಹೇಳ್ತಾ ಇದೀಯ. ಕೋರ್ಟಲ್ಲಿ ಕಟ್ಟುಕತೆಗಳಿಗೆ ಜಾಗ ಇಲ್ಲ, ನೆನ್ಪಿಟ್ಕೊಳ್ಳಿ. ಯುವರ್ ಆನರ್, ಆಗಿರೋ ಗೊಂದಲಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಇದಕ್ಕೂ ಮುಂಚೆ ಸಿಕ್ಕಿರೋ ಸಾಕ್ಷಿಗಳನ್ನ ನೋಡಿ ವಿಕ್ಕಿನೇ ಕೊಲೆಗಾರ ಅಂತ ನಾನು ಹೇಳಿದ್ದು ನಿಜಾನೇ. ಆದ್ರೆ ಅದು ಸುಳ್ಳು ಅಂತ ಸಾಬೀತು ಮಾಡಕ್ಕೆ ಇನ್ನೊಂದಷ್ಟು ಸಾಕ್ಷಿಗಳು ಸಿಕ್ಕಿವೆ. ಸಂಧ್ಯಾಳ ಕೊಲೆ ಕಟ್ಟುಕತೆ ಅಲ್ಲ, ನಿಜವಾಗ್ಲೂ ಅವಳಿಗೆ ತೊಂದರೆ ಮಾಡಿದವ್ರಿಗೆ, ಅವಳನ್ನ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ನನ್ನ ಹೋರಾಟ. ದಯವಿಟ್ಟು ನನಗೊಂದಷ್ಟು ವಾದ ಮಾಡೋಕೆ, ಒಂದಷ್ಟು ವಿಚಾರಣೆ ಮಾಡೋಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್. ಓಕೆ, ಯು ಮೇ ಪ್ರೊಸೀಡ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾ ಹೇಳುವುದೆಲ್ಲ ಸತ್ಯ. ಹೆಸರು?
ಸಿತಾರ. ಸಿತಾರ ಅವರೇ, ಸಂಧ್ಯಾನ ಕೊಲೆ ಮಾಡಿದ್ರಿ. ಹೇಳಿ ಸಿತಾರ ಅವರೇ, ಸಂಧ್ಯಾನ ಯಾಕೆ ಕೊಲೆ ಮಾಡಿದ್ರಿ? ನಾನು ಯಾರನ್ನೂ ಕೊಲೆ ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವಾಗೆ ಆವೇಶದಲ್ಲಿ ಒಪ್ಕೊಂಡ್ಬಿಟ್ರಿ. ಇವಾಗ ಮಾತ್ ಬದಲಾಯಿಸ್ತಿದ್ದೀರಾ? ಯಾಕೆ? ಕೋರ್ಟಲ್ಲಿ ಇದ್ದೀನಿ ಅಂತನಾ? ಇಲ್ಲ ಇಲ್ಲ, ನಾನು ಯಾರನ್ನೂ ಕೊಲೆ ಮಾಡಿಲ್ಲ. ನಾನ್ ಹೇಳ್ತೀನಿ ಯುವರ್, ಮಗನ್ ಮೇಲಿರೋ ಕುರುಡು ಪ್ರೀತಿ, ಅವನಿಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಅನ್ನೋ ಭಯ, ಹೇಗಾದ್ರೂ ಸರಿ ಈ ಒಂದು ಕೇಸನ್ನ ಮುಗಿಸ್ಬಿಡ್ಬೇಕು ಅನ್ನೋ ಆತರದಲ್ಲಿ ಸಿತಾರ ಅವರು ಈ ಕೊಲೆಯನ್ನ ಮಾಡಿಸಿದ್ದಾರೆ. ಅಬ್ಜೆಕ್ಷನ್ ಮೈ ಲಾರ್ಡ್. ನನ್ನ ಕಕ್ಷಿದಾರರು ಮಾಡದೇ ಇರುವಂತ ತಪ್ಪನ್ನ ಒಪ್ಕೋಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ನೋಡಮ್ಮ, ನೀ ಹಾಗೆಲ್ಲ ಬಲವಂತ ಮಾಡೋ ಹಾಗಿಲ್ಲ. ಅಬ್ಜೆಕ್ಷನ್ ಸಸ್ಟೈನ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಶಂಕರ್ ಅನ್ನೋರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹೇಳಿ, ಶಂಕರ್ ಅಲಿಯಾಸ್ ಶಂಕ್ರು ಅವ್ರೆ, ಇದೇ ತಾನೇ ನಿಮ್ಮ ಹೆಸರು? ಹೌದು ಮೇಡಮ್. ನೀವೇನ್ ಕೆಲಸ ಮಾಡೋದು? ಅಲ್ಲೇ ನೋಡ್ತೀರಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಶಕ್ತಿ ಸರ್ ಪಾರ್ಟಿ ಆಫೀಸಲ್ಲಿ ಆಫೀಸ್ ಬಾಯ್. ಓಹ್, ಅದಕ್ಕಿಂತ ಮೊದಲು ಹೇಳಿ, ಪರವಾಗಿಲ್ಲ. ಅದು ಮುಂಚೆ ನಾನೊಬ್ಬ. ಹೇಳಿ, ಪರವಾಗಿಲ್ಲ. ನನ್ನ ಮೇಲೆ ರೌಡಿ ಶೀಟರ್ ಇದೆ ಮೇಡಮ್. ಮುಂಚೆ ಮಾತ್ರ ರೌಡಿ ಶೀಟರ್ ಆಗಿದ್ರ ಅಥವಾ ಈಗ್ಲೂನಾ? ಯಾಕಂದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಯಾವ ರೀತಿಲೂ ಆಫೀಸ್ ಬಾಯ್ ತರ ಕಾಣಿಸ್ತಾ ಇಲ್ಲ. ಅಬ್ಜೆಕ್ಷನ್ ಮೈ ಲಾರ್ಡ್. ಒಬ್ಬರ ವೇಷಭೂಷಣ ನೋಡಿ ಅವ್ರ ವ್ಯಕ್ತಿತ್ವ ಅಳಿಯೋದು ತಪ್ಪು. ಹೌದು ಸರ್, ಅದಕ್ಕೆ ಇವ್ರ ವಿರುದ್ಧ ಇರೋ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತೀನಿ. Objection overruled. ಯುವರ್ ಆನರ್, ಈ ಶಂಕರ್ ಅನ್ನೋರು ಬಹಳ ಕೇಸ್ಗಳಲ್ಲಿ ಮುಖ್ಯ ಆರೋಪಿ. ಒಂದೆರಡು ಮೂರು ಕೇಸಲ್ಲಿ
ಜೈಲ್ಗೂ ಹೋಗಿ ಬಂದಿದ್ದಾರೆ. ಆದ್ರೂ MLA ಶಕ್ತಿ ಪ್ರಸಾದ್ ಅವರ ಮುಖ್ಯ ಬಲಗೈ ಬಂಟ, ಐ ಮೀನ್ ಆಫೀಸ್ ಬಾಯ್. ಇವರು ಶಕ್ತಿ ಪ್ರಸಾದ್ ಅವರ ಆಫೀಸ್ ಬಾಯ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲಾ ಕೇಸ್ಗಳಲ್ಲಿ ಇವರಿಗೆ ಶಿಕ್ಷೆ ಆಗೋದನ್ನ, ಇವರು ಅರೆಸ್ಟ್ ಆಗೋದನ್ನ ಅವರು ತಪ್ಪಿಸಿದ್ದಾರೆ. ಇವರು ಈಗಲೂ ಶಕ್ತಿ ಪ್ರಸಾದ್ ಅವರ ಪರವಾಗಿ ನಿಂತು ಅವ್ರು ಮಾಡೋ ಎಲ್ಲಾ ಕೆಲಸಗಳಲ್ಲೂ ಭಾಗಿಯಾಗಿದ್ದಾರೆ. ಅಬ್ಜೆಕ್ಷನ್ ಮೈ ಲಾರ್ಡ್. ಈತನಿಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಆದ್ರೂ ಇವ್ರನ್ನ ಯಾಕೆ ವಿಚಾರಣೆ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಂಬಂಧ ಇದೆ ಯುವರ್ ಆನರ್. ನಮ್ಮ ಡಿಫೆಂಡೆಂಟ್ ಲಾಯರ್ ತುಂಬಾ ಆತರ ಪಡ್ತಾ ಇದ್ದಾರೆ. ನಾನು ಸೀದಾ ಪಾಯಿಂಟಿಗೆ ಬರ್ತೀನಿ. ಅದಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕು.